ಕಾಂಗ್ರೆಸ್ನಲ್ಲಿ ಜೋರಾದ ಕುರ್ಚಿ ಕದನ, ದೆಹಲಿಯಲ್ಲೂ ರಣತಂತ್ರ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚಿಸಿದ್ದಾದ್ರೂ ಏನು? ದಲಿತ ಸಚಿವರ ರಣತಂತ್ರಕ್ಕೆ ಡಿಸಿಎಂ ಡಿಕೆಶಿ ಕೂಡ ಕೌಂಟರ್ ತಂತ್ರ. ಇದೆಲ್ಲವನ್ನ ನೋಡೋಣ ಕುರ್ಚಿ ಕದನ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಮನೆಯಲ್ಲೂ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ದೆಹಲಿಗೆ ಹಾರುವುದಕ್ಕೆ ಸಜ್ಜಾಗಿದ್ದ ದಲಿತ ಸಚಿವರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಜಾತ್ರೆಯ ನೆಪದಲ್ಲಿ ದಾವಣಗೆರೆಯಲ್ಲಿ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸಭೆ ಮಾಡಿದ್ದಾರೆ. ಪವರ್ ಶೇರಿಂಗ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆನೂ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಒಬ್ಬರಾದ ಮೇಲೊಬ್ಬರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಾ ಇದ್ದು, ದಲಿತ ಸಚಿವರ ಸಭೆ ಭಾರೀ ಕುತೂಹಲ ಮೂಡಿಸಿದೆ. 2 ದಿನಗಳ ಹಿಂದಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷ ಚರ್ಚೆ ನಡೆಸಿದ್ರು. ದಲಿತ ನಾಯಕರ ಡಿನ್ನರ್ ಸಭೆ, ಪವರ್ ಶೇರಿಂಗ್, ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದು ಕುತೂಹಲ ಮೂಡಿಸಿದೆ. ದೆಹಲಿಗೆ ಹಾರಿದ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. 30 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಖರ್ಗೆ ಭೇಟಿ ಬಗ್ಗೆ ಮಾತನಾಡಿರುವ ಸತೀಶ್ ಜಾರಕಿಹೊಳಿ, ದೇವಸ್ಥಾನಕ್ಕೆ ಬಂದ ಮೇಲೆ ಗಂಟೆ ಹೊಡಿಬೇಕಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಇದ್ರ ಜೊತೆಗೆ ನಾಳೆ ಎಸ್ಟಿ ಸಮುದಾಯದ ನಾಯಕರು ಕೂಡ ಇಲ್ಲಿ ಬರ್ತಾರೆ, ಎಲ್ಲರೂ ಸೇರಿ ಭೇಟಿ ಆಗ್ತಾರೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಬಂದದ್ದು ನಮ್ಮ ಕರ್ನಾಟಕ ಭವನ ಬಂದೇ ಬರ್ತಾರೆ, ಬಟ್ ಅವ್ರು ಸಂಬಂಧಪಟ್ಟದ ಇಲಾಖೆ ಕೆಲಸ ಇರ್ತದೆ. ಸೊ ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಅಲ್ಲ, ಇದೇ ಸಂದರ್ಭನ ಇಲ್ಲ ಬಳಸ್ಕೊಳ್ದಿಲ್ಲ. ಬಂದಾಗ ಮತ್ತೆ ಗಂಟೆ ಬಡಿಲೇಬೇಕಲ್ಲ. ನೀವು ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಹಂಗೆ ಹೋದ್ರೆ ಹೆಂಗೆ? ನೀವು ಗಂಟೆ ಬಡ್ದು ಹೋಗ್ತಾರೆ ಎಲ್ಲರೂ. ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ. ಖರ್ಗೆ ನನ್ನ ಹಿರಿಯಣ್ಣ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜಕೀಯ ಹೊರತುಪಡಿಸಿ ಖರ್ಗೆ ಅವರು ನನಗೆ ಹಿರಿಯಣ್ಣ. ನಾವು ಸಹಜವಾಗಿ ಮಾತನಾಡುತ್ತೇವೆ, ರಾಜಕೀಯ ಚರ್ಚಿಸಲ್ಲ. ನಮ್ಮ ಕುಟುಂಬದ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ, ಅದಕ್ಕೆ ಹೆಚ್ಚು ಆದ್ಯತೆ ಕೊಡಬಾರದು ಅಂತ ಹೇಳಿದ್ರು. ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ. ನನಗೆ ಅವರು ರಾಜಕೀಯವನ್ನ ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ. ಭೇಟಿ ಮಾಡಿದಾಗ ಎಲ್ಲ ರಾಜಕೀಯ ಮಾತಾಡಕ್ಕೆ ಹೋಗೋದು. ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನ ಮಾಡಿಲ್ಲ. ಖರ್ಗೆ ಅವರನ್ನ ಭೇಟಿ ಮಾಡಿರುವ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ವೇಣುಗೋಪಾಲ್ರನ್ನು ಭೇಟಿ ಮಾಡಲಿದ್ದಾರೆ. ಇವತ್ತು ವೇಣುಗೋಪಾಲ್ ಭೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಸಮಯ ಕೇಳಿದ್ದಾರೆ. ಇನ್ನು ಇವತ್ತು ಕೆಎನ್ ರಾಜಣ್ಣ ಸೇರಿದಂತೆ ಕೆಲ ದಲಿತ ಸಚಿವರು ಕೂಡ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ದೆಹಲಿಗೆ ಹೋಗುತ್ತೇವೆ, ಅದಕ್ಕೇನು ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗುವಾಗ ಹೋಗುತ್ತೇನೆ, ರಾಜಕೀಯ ವಿಚಾರ ಮಾತನಾಡಿದ್ರೆ ಮಾತನಾಡಿದ್ದೇವೆ ಅಂತ ಹೇಳ್ತೇನೆ, ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಅಂತ ಪರಮ್ ಹೇಳಿದ್ದಾರೆ. ಹೋಗ್ತೀನಿ, ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ? ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು, ಭೇಟಿ ಮಾಡಿ ಬರ್ತೀನಿ. ಮುಚ್ಚುಮರೆ ಏನಿದೆ ಅದರಲ್ಲಿ? ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಪ್ಪ. ಏನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಾ? ದಲಿತ ಸಚಿವರು ಒಳಗೊಳಗೆ ತಂತ್ರಗಾರಿಕೆ ಹೆಣಿತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಹಿಂದುತ್ವ ಗಟ್ಟಿಗೊಳಿಸೋದಕ್ಕೆ ಡಿಕೆ ಯತ್ನಿಸಿದ್ದಾರೆ. ಕುಂಭಮೇಳದಲ್ಲಿ ಕುಟುಂಬ ಸಮೇತ ಡಿಸಿಎಂ ಡಿಕೆ ಭಾಗಿಯಾಗಿದ್ರು. ಕುಂಭದಲ್ಲಿ ಭಾಗಿಯಾಗುವುದಕ್ಕೆ ರಾಷ್ಟ್ರೀಯ ನಾಯಕರು ಹಿಂದೇಟು ಹಾಕಿದ್ರು. ಅಲ್ಲದೆ ಆರೋಪ ಪ್ರತ್ಯಾರೋಪದ ನಡುವೆ ಕುಂಭಕ್ಕೆ ತೆರಳಿದ್ದ ಡಿಕೆ ರಾಜಕೀಯವಾಗಿ ಉತ್ತರಿಸುವುದಕ್ಕೆ ಮುಂದಾಗಿದ್ದಾರೆ. ಅಲ್ಪಸಂಖ್ಯಾತ ಓಲೈಕೆ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪ್ರತಿದಾಳ ಉರುಳಿಸಿದ್ದಾರೆ. ಈ ಹಿಂದೆನೇ ಹಿಂದುತ್ವ ಮಂತ್ರ ಜಪಿಸಿದ್ದ ಡಿಸಿಎಂ ಡಿಕೆ ಚುನಾವಣೆಗೂ ಮೊದಲು ಚಾಮುಂಡಿಗೆ ಗೃಹಲಕ್ಷ್ಮಿ ಹಣ ಹಾಕಿದ್ರು. ಸರ್ಕಾರ ಬಂದ ಬಳಿಕ ಧರ್ಮಸ್ಥಳ ದೇಗುಲಕ್ಕೂ ಭೇಟಿ ನೀಡಿದ್ರು. ಎಲ್ಲ ಮಠ ಮಂದಿರಗಳ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ರು. ಓಲೈಕೆ ರಾಜಕಾರಣದ ಇಮೇಜ್ ಬ್ರೇಕ್ ಮಾಡೋದಕ್ಕೆ, ಪಕ್ಷವನ್ನ ಹಿಂದೂ ಮುಖವಾಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ.